ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇವರಿಗೆ ಸಾಂತ್ವನ ಹೇಳಿದ ಆರ್.ವಿ. ದೇಶಪಾಂಡೆ. ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕಿನ ಶಾಸಕರ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಕಳಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಂಜಲಿ ನಿಂಬಾಳ್ಕರ್ ಇವರು ಸೋಲು ಅನುಭವಿಸಿದ್ದಾರೆ. ಅವರು ಬೇಸರ ಆಗಬಾರದು. ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ನಾನು ಕೂಡ ಸೋತಿದ್ದೇನೆ ಮತ್ತು ಗೆದ್ದಿದ್ದೇನೆ ಎಂದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇವರಿಗೆ ಸಾಂತ್ವನ ಹೇಳಿದರು. ಹಾಗೂ ಈ ಭಾಗದ ಕೆಲವು ಸಾಧಿಸಿದ ವಿಶ್ವೇಶ್ವರ ಕಾಗೆ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದರು. ಹಾಗೂ ಅನೇಕರು ಈ ಭಾಗಕ್ಕೆ ಲೋಕಸಭಾ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. ಇವರು ಕೇಂದ್ರ ಸರ್ಕಾರದಿಂದ ಯಾವ ಕಾರ್ಯ ಕೂಡ ಯಾವ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲವಾಗಿದ್ದಾರೆ. ಈ ಬಾರಿ ತಾವು ಆಯ್ಕೆಯಾಗಿದ್ದೀರಿ. ನಿಮ್ಮ ಮೇಲೆ ನನಗೆ ಭರವಸೆ ಇದೆ. ಕೇಂದ್ರ ಸರ್ಕಾರದಿಂದ ಬರುವ ಯೋಜನೆಗಳಿಗೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರಿ ಎಂದು ನನಗೆ ಆತ್ಮವಿಶ್ವಾಸವಿದೆ. ಹಾಗೂ ನೀವು ಕೆಲಸ ಮಾಡುವಾಗ ನಮ್ಮ ಸಹಕಾರ ಕೂಡ ಇರುತ್ತದೆ ಹಾಗೂ ನಮ್ಮ ಸರ್ಕಾರದ ಸಹಕಾರ ಪೂರ್ಣ ವಿಶ್ವಾಸದಿಂದ ಇರುತ್ತದೆ ಎಂದು ಹೇಳಿದರು. ಎಕ್ಸಿಟ್ ಪೋಲ್ ಮತ್ತು ರಿಸಲ್ಟ್ದಲ್ಲಿ ಏನು 2% ಡಿಫರೆನ್ಸ್ ಬಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಡೀತಾ ಅದೇನು ಒಮ್ಮನೆ ಇದು ಸ್ವರ್ಗ ಮತ್ತು ಪಾತಾಳ ಅಂತಲ್ಲ, ಆ ಥರದ ಪರಿಸ್ಥಿತಿ.